ಓದಲು ಕಲಿ 26ನೇ ಹೆಜ್ಜೆಗೆ ನಿಮಗೆ ಸ್ವಾಗತ. ಇಲ್ಲಿವರೆಗೆ ಅಕ್ಷರಗಳನ್ನು ತೋರಿಸಿ ಅವುಗಳ ಉಚ್ಚಾರ ಹೇಗಾಗುತ್ತೆ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಅವುಗಳಿಗೆ ಏನಂತಾರೆ, ಅವುಗಳ ಹೆಸರೇನು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಈಗಾಗಲೇ ಗೊತ್ತಿರುವ ಅಕ್ಷರಗಳ ಇನ್ನೊಂದು ರೂಪ ಅಷ್ಟೇ ಅದು. ಅದಕ್ಕೆ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತಾರೆ. ಕೆಲವು ನೋಡಲಿಕ್ಕೆ ಸೇಮ್ ಇದ್ದಾವೆ. ಈಗಲೇ ಇವುಗಳನ್ನು ಬರೆದು ಕಲಿಸುವ ಅಗತ್ಯ ಇಲ್ಲ. ಅವುಗಳನ್ನು ನೋಡಿ ಕಲಿತರೆ ಅಷ್ಟೇ ಸಾಕು. ಇದಾದ ನಂತರ ನಿಮಗೆ ಓದುವ ಪ್ರಾಕ್ಟೀಸ್ ಇರುತ್ತೆ, ರೀಡಿಂಗ್ ಪ್ರಾಕ್ಟೀಸ್. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಶಬ್ದದ ಸರಣಿಯನ್ನು ಓದಲಿಕ್ಕೆ ಕೊಟ್ಟಿದ್ದೆ. ಈಗ 2 ಮತ್ತು 3 ಶಬ್ದಗಳ ಸರಣಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಓದಲು ಪ್ರಯತ್ನ ಮಾಡಿ. ಬರದೇ ಇದ್ದರೆ ಅಲ್ಲಿಯೇ ವಿಡಿಯೋ ನಿಲ್ಲಿಸಿ ಅದನ್ನು ಅಂದು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸರಿಯಾಗಿ ಕಲಿತ ಮೇಲೇ ಮುಂದೆ ಹೋಗಿ. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. A man, an ox. Be there. Come here. Go there. Get ready. See you. Call him. Show me. Tell her. Send them. Keep it. Get out. Give us. Take care. Follow us. Thank you. Bring it. Try again. See this. Invite everyone. Speak now. Read slowly. 1 hour. 2 days. 3 weeks. 4 months. 5 years. 6 decades. 7 centuries. Good boy. Tall girl. Short speech. Long time. Dark room. Silent place. Huge ship. Small boat. Long hair. Strong arm.
broad chest, weak body, sick person, self-help, eat fruits, drink milk, spend money, buy dress, start early. ಈಗ 3 ಶಬ್ದಗಳುಳ್ಳ ಫ್ರೇಸ್ಗಳನ್ನು ಕೊಡ್ತಾ ಹೋಗ್ತೀನಿ, ನೋಡ್ತಾ ಓದ್ತಾ ಹೋಗಿ. Finish it soon. Open the door. Close that window. Post this letter. Go to sleep. Sit and read. All is well. All are present. Many were absent. Made for you. Give it to me. Take it from her. ಈಗ ಇಷ್ಟು ಸಾಕು ಅನಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಹಂತಕ್ಕೆ ಹೋಗೋಣ. ಕಲಿಯುವ ಉತ್ಸಾಹ ಎಂದೆಂದಿಗೂ ಕಡಿಮೆ ಆಗದಿರಲಿ ಅಂತ ಹೇಳ್ತಾ, ಜೈ ಹಿಂದ್.